ಮನೆಯಲ್ಲೇ ಕುಳಿತು ಸ್ವ ಅಧ್ಯಯನದ ಮೂಲಕ ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳುತ್ತಾ ಇರುವಂತಹ 10ನೇ ತರಗತಿಯ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಇಂದಿನ ಈ ತರಗತಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಇಂದಿನ ನಮ್ಮ ಈ ತರಗತಿಯಲ್ಲಿ ನಾವು ಗಣಿತ ಪಾಠದ 2ನೇ ಅಧ್ಯಾಯವಾದಂತಹ ತ್ರಿಭುಜಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ನಾವು ಈಗಾಗಲೇ 8ನೇ ಮತ್ತು 9ನೆಯ ತರಗತಿಯಲ್ಲಿ ತ್ರಿಭುಜಗಳು ಮತ್ತು ಅದರ ಗುಣಲಕ್ಷಣಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಅದರಲ್ಲಿ ಒಂದು ತ್ರಿಭುಜಗಳ ಸರ್ವಸಮತೆಯ ಗುಣಲಕ್ಷಣಗಳು. ತ್ರಿಭುಜಗಳ ಸರ್ವಸಮತೆ ಅಂದರೆ ಏನು? 2 ತ್ರಿಭುಜಗಳನ್ನು ಕೊಟ್ಟಾಗ ಆ 2 ತ್ರಿಭುಜಗಳ 3 ಅನುರೂಪ ಕೋನಗಳು ಪರಸ್ಪರ ಸಮವಾಗಿದ್ದು 3 ಅನುರೂಪ ಬಾಹುಗಳು ಪರಸ್ಪರ ಸಮವಾಗಿದ್ದರೆ ಅಂತಹ 2 ತ್ರಿಭುಜಗಳನ್ನು ಸರ್ವಸಮ ತ್ರಿಭುಜಗಳು ಅಂತ ನಾವು ಕರೀತೇವೆ. ಈ ವಿಷಯ ನಮಗೆ ಈಗಾಗಲೇ ಗೊತ್ತಿದೆ. ಉದಾಹರಣೆಗೆ ಅಂತಹ ತ್ರಿಭುಜಗಳು ಪರಸ್ಪರ ಒಂದರಲ್ಲೊಂದು ಐಕ್ಯ ಆಗ್ತದೆ ಅಂದರೆ ಒಂದರ ಮೇಲೆ ಒಂದು ಇಟ್ಟಾಗ ಅಲ್ಲಿ 2 ತ್ರಿಭುಜ ಇದೆ ಅನ್ನುವುದನ್ನು ನಮಗೆ ಗುರುತಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಈಗ ಇಲ್ಲೇ ನೋಡಿ 2 ತ್ರಿಭುಜಗಳಿವೆ. ಆದರೆ ಈ 2 ತ್ರಿಭುಜಗಳು ಒಂದೇ ರೀತಿಯ ಅಳತೆಯನ್ನು ಹೊಂದಿರುವ ಕಾರಣ ಅವುಗಳು ಒಂದರಲ್ಲೊಂದು ಪರಸ್ಪರ ಐಕ್ಯವಾಗ್ತದೆ. ಮತ್ತು ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು ಬಾಕೋಬ ಅಂದರೆ ಬಾಹು ಕೋನ ಬಾಹು, ಬಾಬಾಬ ಅಂದರೆ ಬಾಹು ಬಾಹು ಬಾಹು, ಕೋಬಾಕೋ ಕೋನ ಬಾಹು ಕೋನ, ಲಂಕೋ ವಿಭಾ ಅಂದರೆ ಲಂಬಕೋನ ವಿಕರ್ಣ ಬಾಹು, ಈ ಸಿದ್ಧಾಂತಗಳನ್ನು ಕಲಿತಿದ್ದೇವೆ. ಈಗ ಅದರ ಮುಂದುವರಿದ ಭಾಗವಾಗಿ ನಾವು 10ನೆಯ ತರಗತಿಯಲ್ಲಿ ತ್ರಿಭುಜಗಳ ಸಮರೂಪತೆಯ ಬಗ್ಗೆ ತಿಳಿದುಕೊಳ್ತೇವೆ. ಏನಿದು ಸಮರೂಪತೆ? ಇದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ನೀವು ಯಾವುದೇ 2 ಬಹುಭುಜಾಕೃತಿಗಳನ್ನು ತೆಗೆದುಕೊಂಡಾಗ ಆ ಬಹುಭುಜಾಕೃತಿಗಳ ಬಾಹುಗಳು ಪರಸ್ಪರ ಸಮ ಇದ್ದಾಗ ಅವುಗಳ ಅನುರೂಪ ಬಾಹುಗಳು ಪರಸ್ಪರ ಸಮವಾಗಿರಬೇಕು. ಹಾಗೆಯೇ ಅನುರೂಪ ಕೋನಗಳು ಪರಸ್ಪರ ಸಮವಾಗಿರಬೇಕು. ಸಮರೂಪ ಬಹುಭುಜಾಕೃತಿಗಳು ಎಂದರೇನು? ಇದರ ಬಗ್ಗೆ ಈಗ ತಿಳ್ಕೊಳ್ಳುವ. 2 ಬಹುಭುಜಾಕೃತಿಗಳು ಸಮನಾದ ಬಾಹುಗಳನ್ನು ಹೊಂದಿತ್ತು. ಸಮನಾದ ಬಾಹುಗಳುಳ್ಳ 2 ಬಹುಭುಜಾಕೃತಿಯಲ್ಲಿ ಅನುರೂಪ ಕೋನಗಳು ಸಮವಾಗಿದ್ದು ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ 2 ಬಹುಭುಜಾಕೃತಿಗಳು ಸಮರೂಪಿಗಳಾಗಿರ್ತವೆ ಅಂತ ವ್ಯಾಖ್ಯೆ ಹೇಳ್ತದೆ. ಏನಿದು ಅನುರೂಪ ಕೋನಗಳು ಸಮವಾಗಿರುವುದು ಅಂದರೆ? ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆಯಲ್ಲಿ ABCD ಒಂದು ಚೌಕ, ಹಾಗೆ PQRS ಅನ್ನುವುದು ಸಹ ಇನ್ನೊಂದು ಚೌಕ. ನಮಗೆಲ್ಲರಿಗೂ ಗೊತ್ತಿದೆ ಚೌಕದ 4 ಕೋನಗಳ ಅಳತೆ 90 ಡಿಗ್ರಿ ಆಗಿರ್ತದೆ ಅಂತ. ಹಾಗಾಗಿ ಅನುರೂಪ ಕೋನಗಳು ಪರಸ್ಪರ ಸಮವಾಗಿರ್ತದೆ. ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಅವುಗಳ ಅನುಪಾತ ಅಂದರೆ ಭಾಗ ಪ್ರಮಾಣ ಸಮವಾಗಿದ್ದರೆ, ಉದಾಹರಣೆಗೆ ಇದು 8 ಸೆಂಟಿಮೀಟರ್, ಪ್ರತಿ ಬಾಹುವು 8 ಸೆಂಟಿಮೀಟರ್ ಆಗಿದೆ. ಅದೇ ಇಲ್ಲಿ ಪ್ರತಿ ಬಾಹುವು 6 ಸೆಂಟಿಮೀಟರ್ ಆಗಿದೆ. ಈ 2 ಆಕೃತಿಗಳನ್ನು ನಾವು ಸಮರೂಪ ಆಕೃತಿಗಳು ಅಂತ ಕರಿಬಹುದು. ಹಾಗೆಯೇ ಕೆಲವು ಉದಾಹರಣೆಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ನೋಡಿ. 3 ಲಂಬಕೋನ ತ್ರಿಭುಜಗಳಿವೆ ಇಲ್ಲಿ. ಈ 3 ಲಂಬಕೋನ ತ್ರಿಭುಜಗಳಲ್ಲಿ ಬಾಹುಗಳ ಕೋನದ ಅಳತೆ ಸಮನಾಗಿದೆ. 3 ಪರಸ್ಪರ ಕೋನಗಳು ಸಮವಾಗಿದೆ. ಹಾಗೆಯೇ ಅವುಗಳ ಬಾಹುಗಳು ಸಮನಾದ ಅನುಪಾತವನ್ನು ಹೊಂದಿದೆ. ಅಂತಹ 3 ತ್ರಿಭುಜವನ್ನು ನಾವು ಸಮರೂಪ ತ್ರಿಭುಜಗಳು ಅಂತ ಕರಿಬಹುದು. ಅದೇ ಇಲ್ಲಿ ಬಂದರೆ 2 ಸಮಬಾಹು ತ್ರಿಭುಜಗಳನ್ನು ಕೊಟ್ಟಿದ್ದೇನೆ. ನಮಗೆಲ್ಲರಿಗೂ ಗೊತ್ತಿದೆ ಸಮಬಾಹು ತ್ರಿಭುಜಗಳಲ್ಲಿ 3 ಕೋನಗಳು 60 ಡಿಗ್ರಿ ಆಗಿರ್ತದೆ ಅಂತ ಹೇಳಿ. ಹಾಗಾಗಿ ಅನುರೂಪ ಕೋನಗಳು ಸಮವಾಗಿದೆ. ಅನುರೂಪ ಬಾಹುಗಳು ಸಹ, ಈಗ ಈ ಬಾಹು 3 ಸೆಂಟಿಮೀಟರ್ ಆದರೆ ಈ ಬಾಹು ಸಹ 3 ಸೆಂಟಿಮೀಟರ್, ಈ ಬಾಹು ಸಹ 3 ಸೆಂಟಿಮೀಟರ್. ಹಾಗೆ ಇಲ್ಲಿಗೆ ಬರುವಾಗ 10 ಸೆಂಟಿಮೀಟರ್ 10 ಸೆಂಟಿಮೀಟರ್ 10 ಸೆಂಟಿಮೀಟರ್
ಸಮನಾದ ಪ್ರಮಾಣದಲ್ಲಿ ಮೂರೂ ಬಾಹುಗಳು ಹೆಚ್ಚಳವನ್ನು ಹೊಂದಿದೆ. ಆದ್ದರಿಂದ ಇವೆರಡೂ ಸಹ ಸಮರೂಪ ತ್ರಿಭುಜಗಳು. ಹಾಗೆ ಇಲ್ಲಿ ಬರುವಾಗ ಎರಡು ಚೌಕಗಳಿವೆ. ಈ ಎರಡೂ ಚೌಕಗಳು ಸಹ ಸಮರೂಪಿಗಳಾಗಿವೆ. ಅಂದರೆ ಅವುಗಳ ಕೋನಗಳು ಪರಸ್ಪರ ಸಮವಾಗಿದೆ. ಎಲ್ಲವೂ 90 ಡಿಗ್ರಿ ಇದ್ದ ಕಾರಣ. ಹಾಗೆಯೇ ನಾವು ಬಾಹುಗಳನ್ನು ನೋಡಿದರೆ ಬಾಹುಗಳು, ಇದರ ಎಲ್ಲ ಬಾಹುಗಳು 8 ಸೆಂಟಿಮೀಟರ್ ಆದರೆ ಇದರ ಎಲ್ಲ ಬಾಹುಗಳು 7 ಸೆಂಟಿಮೀಟರ್ ಆಗಿದೆ. ಒಂದೇ ಪ್ರಮಾಣದಲ್ಲಿ ಕಡಿಮೆ ಮಾಡಲಾಗಿದೆ. ನಿಮಗೆ ನೋಡುವಾಗ ಗೊತ್ತಾಗಬಹುದು. ಈಗ ಈ ಆಯತ ಮತ್ತು ಈ ಚೌಕ ಸಮರೂಪವಾಗಿದೆಯಾ? ಇಲ್ಲ. ಹಾಗಾದರೆ ಸಮರೂಪವನ್ನು ಗುರುತಿಸುವುದು ಹೇಗೆ? ನಾವು ರೂಢಿಯಲ್ಲಿ ಹೇಗೆ ಅರ್ಥ ಮಾಡಿಕೊಳ್ಳುವುದು? ಸಮರೂಪ ಅಂದರೆ ಒಂದೇ ರೀತಿಯ ಆಕಾರವನ್ನು ಹೊಂದಿರ್ತದೆ, ಆದರೆ ಅವುಗಳ ಅಳತೆ ಬೇರೆ ಬೇರೆ ಆಗಿರ್ತದೆ. ಉದಾಹರಣೆಗೆ, ನೀವು ಫೋಟೋಗ್ರಾಫರ್ ಹತ್ರ ಹೋಗಿ ಫೋಟೋ ತೆಗೆಸ್ತೀರ. ಅವನು ಸ್ಟ್ಯಾಂಪ್ ಸೈಜಿನ ಫೋಟೋ ಕೊಡ್ತಾನೆ, ಪಾಸ್ಪೋರ್ಟ್ ಸೈಜಿನ ಫೋಟೋ ಕೊಡ್ತಾನೆ, ಪೋಸ್ಟ್ ಕಾರ್ಡ್ ಸೈಜಿನ ಫೋಟೋ ಕೊಡ್ತಾನೆ. ನಿಮಗೆ ಯಾವ ಅಳತೆಯ ಫೋಟೋ ಬೇಕಾಗಿರ್ತದೋ ಅದೇ ಭಾವಚಿತ್ರವನ್ನು ಆತ ತೆಗೆದುಕೊಡ್ತಾನೆ. ಆ ಎಲ್ಲ ಛಾಯಾಚಿತ್ರದಲ್ಲೂ ಒಂದೇ ಆಕಾರ ಇರ್ತದೆ, ಆದರೆ ಗಾತ್ರವನ್ನು ಹಿರಿದು ಮಾಡಲಾಗಿರ್ತದೆ ಅಥವಾ ಕಡಿಮೆಗೊಳಿಸಲಾಗಿರ್ತದೆ. ಅದನ್ನು ನಾವು ಸಮರೂಪಕ್ಕೆ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ಈಗ ಇಲ್ಲಿ ತೋರಿಸಿರುವ ಎಲ್ಲ ಲಂಬಕೋನ ತ್ರಿಭುಜದಲ್ಲಿ ಆಕಾರ ಒಂದೇ ಇದೆ, ಆದರೆ ಗಾತ್ರ ಬೇರೆ ಬೇರೆಯಾಗಿದೆ. ಹಾಗಾಗಿ ಇವುಗಳು ಸಮರೂಪ ಆಕೃತಿಗಳು. ಇಲ್ಲಿ ತೋರಿಸಿರುವಂತಹ ಸಮಬಾಹು ತ್ರಿಭುಜದಲ್ಲಿ ಆಕಾರ ಒಂದೇ ಇದೆ, ಗಾತ್ರ ಬೇರೆ ಬೇರೆಯಾಗಿದೆ. ಹಾಗಾಗಿ ಇವು ಸಮರೂಪ ಆಕೃತಿಗಳು. ಇಲ್ಲಿ ತೋರಿಸಿರುವಂತಹ ಚೌಕದಲ್ಲಿ ಆಕಾರ ಒಂದೇ ರೀತಿಯಾಗಿದೆ, ಆದರೆ ಗಾತ್ರ ಬೇರೆ ಬೇರೆಯಾಗಿದೆ. ಹಾಗಾಗಿ ಇದು ಸಹ ಸಮರೂಪ ಆಕೃತಿ. ಆದರೆ ನೀವು ಆಯತವನ್ನು ತೆಗೆದುಕೊಳ್ಳಿ, ಹಾಗೆ ಈ ಚೌಕವನ್ನು ತೆಗೆದುಕೊಳ್ಳಿ. ಇಲ್ಲಿ ಏನಾಗಿದೆ? ಇದರ ಕೋನಗಳು ಪರಸ್ಪರ ಸಮವಾಗಿದೆ. ಒಂದು ಆಯತಕ್ಕೂ ಕೋನಕ್ಕೂ ಆಯತವನ್ನು ಮತ್ತು ಚೌಕವನ್ನು ತೆಗೆದುಕೊಂಡಾಗ ಅದರ 4 ಕೋನಗಳು ಲಂಬಕೋನವಾಗಿರ್ತದೆ. ಇದು ನಮಗೆ ಗೊತ್ತಿದೆ. ಆದರೆ ಬಾಹುವಿನ ಅಳತೆ ಸಮಾನುಪಾತದಲ್ಲಿಲ್ಲ. ಒಂದು ಬಾಹು, ಒಂದು ಜೊತೆ ಬಾಹು ಚೌಕದ ಬಾಹುವಿಗೆ ಸಮವಾಗಿದೆ, ಆದರೆ ಈ 2 ಅಭಿಮುಖ ಬಾಹುಗಳು ಚೌಕದ ಬಾಹುವಿಗೆ ಸಮವಾಗಲಿಲ್ಲ. ಹಾಗಾಗಿ ಈ 2 ಚತುರ್ಭುಜಗಳನ್ನು ನಾವು ಸಮರೂಪ ಚತುರ್ಭುಜಗಳು ಅಂತ ಕರೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಇಲ್ಲಿ ವೃತ್ತವನ್ನು ತೆಗೆದುಕೊಂಡಾಗ ವೃತ್ತದ ತ್ರಿಜ್ಯ ಮಾತ್ರ ಬದಲಾಗಿದೆ, ಆಕಾರ ಬದಲಾಗಿದೆಯಾ? ಇಲ್ಲ. ಇಲ್ಲಿ ಅವುಗಳ ಗಾತ್ರ ಬದಲಾದದ್ದು ನಮಗೆ ಕಾಣಿಸ್ತದೆ. ಈ 2 ವೃತ್ತಗಳನ್ನು ಸಹ ನಾವು ಸಮರೂಪ ವೃತ್ತಗಳು ಅಂತ ಕರಿಬಹುದು. ಇಲ್ಲಿ ಒಂದು ವಿಶೇಷತೆ ಏನು ಅಂದರೆ, ನೀವು ಯಾವುದೇ ವೃತ್ತವನ್ನು ತೆಗೆದುಕೊಳ್ಳಿ, ಎಲ್ಲ ವೃತ್ತಗಳು ಪರಸ್ಪರ ಸಮರೂಪಿಗಳಾಗಿರ್ತವೆ. ಎಲ್ಲ ವೃತ್ತಗಳು ಸಮರೂಪಿಗಳಾಗಿರ್ತವೆ. ಯಾವುದೇ ಚೌಕವನ್ನು ತೆಗೆದುಕೊಳ್ಳಿ, ಎಲ್ಲ ಚೌಕಗಳು ಪರಸ್ಪರ ಸಮರೂಪಿಗಳಾಗಿರ್ತವೆ. ಯಾಕೆ? ಅಲ್ಲಿ ಒಂದು ಬಾಹು ಬದಲಾದರೆ ಎಲ್ಲ ಬಾಹುಗಳು ಅದೇ ಅಳತೆಯನ್ನು ಹೊಂದಿರುವ ಕಾರಣ ಅವುಗಳ ಬಾಹುಗಳ ಅನುಪಾತ ಬದಲಾಗುವುದಿಲ್ಲ. ಹಾಗೆಯೇ ತ್ರಿಭುಜಗಳಿಗೆ ಬಂದರೆ ಸಮಬಾಹು ತ್ರಿಭುಜಗಳು ಯಾವಾಗಲೂ ಸಮರೂಪಿಗಳಾಗಿರ್ತವೆ. ಹಾಗೆಂತ ಒಂದು ವಜ್ರಾಕೃತಿಯನ್ನು, ಒಂದು ಚೌಕವನ್ನು ತೆಗೆದುಕೊಂಡ್ರೆ ಅವುಗಳು ಸಮರೂಪಿಗಳಾಗಬೇಕಾಗಿ ಇಲ್ಲ. ಇವಿಷ್ಟು ನಾವು ಸಮರೂಪ ಬಹುಭುಜಾಕೃತಿಗಳ ಬಗ್ಗೆ ತಿಳಿದುಕೊಳ್ಬೇಕಾದಂತಹ ವಿಚಾರ. ಈಗ ನೇರವಾಗಿ ನಾವು ತ್ರಿಭುಜಗಳಲ್ಲಿ ಸಮರೂಪತೆಯ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಸಮರೂಪ ತ್ರಿಭುಜಗಳು. ಯಾವುದೇ 2 ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಬೇಕಾದ್ರೆ ಅವುಗಳು 2 ಲಕ್ಷಣವನ್ನು ತೋರಿಸಬೇಕು. ಒಂದನೆಯದಾಗಿ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಹಾಗೆಯೇ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ತ್ರಿಭುಜದಲ್ಲಿ ಸಮರೂಪತೆಯ ಈ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಥೇಲ್ಸ್ ಅನ್ನುವಂತಹ ಗಣಿತಜ್ಞರವರು ನಿರೂಪಿಸಿರುವಂತಹ ಒಂದು ಪ್ರಮೇಯವನ್ನು ಆಧಾರವಾಗಿಟ್ಟುಕೊಂಡು ಮುಂದೆ ಹೋಗ್ತೇವೆ. ಅದನ್ನು ಮೂಲ ಸಮಾನುಪಾತತೆಯ ಪ್ರಮೇಯ ಅಂತಲೂ ಕರಿತೇವೆ. ಏನಿದು ಮೂಲ ಸಮಾನುಪಾತತೆಯ ಪ್ರಮೇಯ? ನೋಡೋಣ. ಥೇಲ್ಸನ ಪ್ರಮೇಯವನ್ನು ಹೀಗೆ ನಿರೂಪಿಸ್ತೇವೆ.
ಒಂದು ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಎಳೆದ ರೇಖೆಯು ಮೂರನೆಯ ಬಾಹುವಿಗೆ ಸಮಾಂತರವಾಗಿದ್ದರೆ ಆ ಎರಡು ಬಾಹುಗಳು ಸಮಾನುಪಾತದಲ್ಲಿ ವಿಭಾಗಿಸಲ್ಪಡ್ತವೆ. ಅಂದರೆ ಒಂದು ತ್ರಿಭುಜವನ್ನು ನಾವು ತೆಗೆದುಕೊಂಡಾಗ ಅದರ ಎರಡು ಬಾಹು, ನಾನು ಎ ಬಿ ಬಾಹು ಮತ್ತು ಎ ಸಿ ಬಾಹುವನ್ನು ತಗೊಳ್ತೇನೆ. ಈ ಎರಡು ಬಾಹುಗಳಲ್ಲಿ ಎರಡು ವಿಭಿನ್ನ ಬಿಂದುಗಳಲ್ಲಿ ಎಳೆದ ರೇಖೆಯು ಈ ಬಾಹು ಮತ್ತು ಈ ಬಾಹುವಿನಲ್ಲಿ ತೆಗೆದುಕೊಂಡ ಬಿಂದುವಿನಿಂದ ಎಳೆದ ರೇಖೆಯು ಮೂರನೆಯ ಬಾಹುವಿಗೆ ಸಮಾಂತರವಾಗಿದ್ದರೆ, ಮೂರನೆಯ ಬಾಹುವಿಗೆ ಸಮಾಂತರವಾಗಿ, ಇದಕ್ಕೆ ಸಮಾಂತರ ಅಂದರೆ ನಿಮಗೆ ಗೊತ್ತಿದೆ, ಅವುಗಳು ಎಷ್ಟು ವೃದ್ಧಿಸಿದ್ರೂ ಸಹ ಪರಸ್ಪರ ಸಂಧಿಸುವುದಿಲ್ಲ. ಸಮಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಬಾಹುಗಳನ್ನು, ಅಂದರೆ ಈ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ. ಡಿ ಮತ್ತು ಇ ಎನ್ನುವಂತಹ ಎರಡು ಬಿಂದುಗಳನ್ನು ತೆಗೆದುಕೊಂಡು ನಾವು ಬಿ ಸಿಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆದ್ರೆ ಅದು ಎ ಬಿ ಮತ್ತು ಎ ಸಿಯನ್ನು ಸಮ ಅನುಪಾತದಲ್ಲಿ ವಿಭಾಗಿಸ್ತದೆ. ಅಂದರೆ ಇದನ್ನು ನಾವು ಗಣಿತೀಯವಾಗಿ ಬರೆಯುವುದಾದರೆ, ಒಂದು ವೇಳೆ ನಾವು ಡಿ ಇಯನ್ನು ಬಿ ಸಿಗೆ ಸಮಾಂತರವಾಗಿರುವ ಹಾಗೆ ಎಳೆದ್ರೆ ಅದು ಎ ಬಿಯನ್ನು ಎ ಡಿ ಮತ್ತು ಬಿ ಡಿಯಾಗಿ ವಿಭಾಗಿಸ್ತದೆ, ಅದರ ಅನುಪಾತ. ಹಾಗೆಯೇ ಎ ಸಿಯನ್ನು ಎ ಇ ಮತ್ತು ಸಿ ಇ ಆಗಿ ವಿಭಾಗಿಸ್ತದೆ, ಅದರ ಅನುಪಾತ ಪರಸ್ಪರ ಸಮವಾಗಿರ್ತದೆ. ಇದನ್ನು ನಾವು ಈ ಪ್ರಮೇಯದಿಂದ ತಿಳಿದುಕೊಳ್ಳಬಹುದು. ನಾವು ಹಿಂದಿನ ತರಗತಿಯಲ್ಲಿ ನೋಡಿದ ಹಾಗೆ ಥೇಲ್ಸನ ಪ್ರಮೇಯ ಬಾಹುಗಳ ಸಮಾನುಪಾತತೆಯ ಬಗ್ಗೆ ವಿವರಣೆಯನ್ನು ಕೊಡ್ತದೆ. ಅದನ್ನು ತಾರ್ಕಿಕವಾಗಿ ಹೇಗೆ ನಿರೂಪಿಸಬೇಕು ಎಂಬುದನ್ನು ಈ ತರಗತಿಯಲ್ಲಿ ನೋಡೋಣ. ಥೇಲ್ಸ್ ಪ್ರಮೇಯ ಏನು ಹೇಳುತ್ತೆ? ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ತ್ರಿಭುಜದಲ್ಲಿ ಎಳೆದಂತಹ ರೇಖೆಯು ಮೂರನೆಯ ಬಾಹುವಿಗೆ ಸಮಾಂತರವಾಗಿದ್ದರೆ ಅದು ಆ ಎರಡೂ ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ. ಇದನ್ನು ಸಾಧಿಸುವ ಮೊದಲು ನಮಗೆ ಕೆಲವೊಂದು ಪೂರ್ವಜ್ಞಾನಗಳು ಅಗತ್ಯವಾಗಿದೆ. ಏನೆಲ್ಲ ಪೂರ್ವ ಮಾಹಿತಿ ಬೇಕು ಒಮ್ಮೆ ತಿಳ್ಕೊಳ್ಳೋಣ. ಒಂದನೆಯದಾಗಿ, ನಮಗೆಲ್ಲ ಗೊತ್ತಿದೆ, ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಏನು. ಈಗ ಇಲ್ಲಿ ಒಂದು ತ್ರಿಭುಜವನ್ನು ಕೊಟ್ಟಿದ್ದೇನೆ, ಎ ಬಿ ಸಿ. ಈ ತ್ರಿಭುಜವನ್ನು ಸೂತ್ರದ ಮೂಲಕ ಇದರ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ನಿಮಗೆ ಗೊತ್ತಿದೆಯಲ್ಲ ಮಕ್ಕಳೇ, ಇದರ ವಿಸ್ತೀರ್ಣದ ಸೂತ್ರ ಏನು? ಸರಿ. ವಿಸ್ತೀರ್ಣದ ಸೂತ್ರ, ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನು? ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಅಂದರೆ ಇಲ್ಲಿ ನಾವು ತಗೊಳ್ಳುವಾಗ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಸಮ ಅರ್ಧ. ಪಾದ ಬಿ ಸಿ ಆಗಿ ನಾನು ತಗೊಂಡ್ರೆ ಬಿ ಸಿ ಗುಣಿಸು ಎತ್ತರ. ಎತ್ತರ ಅಂದ್ರೇನು? ಪಾದಕ್ಕೆ ಅಭಿಮುಖ ಶೃಂಗದಿಂದ ಎಳೆದಂತಹ ಲಂಬ ದೂರ. ಪಾದ ಬಿ ಸಿಗೆ ಅಭಿಮುಖ ಶೃಂಗದಿಂದ ಎಳೆದಂತಹ ಲಂಬ ದೂರ ಎ ಡಿ ಅಂತ ತಗೊಳ್ತೇನೆ. ಈ ಎ ಡಿಯ ಉದ್ದ ಅದಕ್ಕೇನಾಗಿರ್ತದೆ? ಲಂಬ ಎತ್ತರವಾಗಿರ್ತದೆ. ಎ ಡಿ ಎತ್ತರ. ಹೌದು, ಇದೇ ತ್ರಿಭುಜ ಒಂದು ವೇಳೆ ಲಂಬ ಕೋನ ತ್ರಿಭುಜ ಆಗಿದ್ರೆ ಎ ಬಿ ಸಿ ಲಂಬ ಕೋನ ತ್ರಿಭುಜ ಆಗಿದ್ರೆ ಅದರ ವಿಸ್ತೀರ್ಣ ಅರ್ಧ. ಪಾದ ಬಿ ಸಿ ಸರಿ ಇದೆ. ಎತ್ತರ ಇದುವೇ ಲಂಬ ಆದ ಕಾರಣ ಎ ಬಿಯನ್ನೇ ನಾವು ಎತ್ತರ ಅಂತ ತಗೊಳ್ಬೋದು. ಬಿ ಸಿಯ ಅಭಿಮುಖ ಶೃಂಗ ಎ ಇಂದ ಎಳೆದಂತಹ ಲಂಬ ದೂರ, ಹಾಗಾಗಿ ಇದನ್ನೇ ನಾವು ಲಂಬ ಎತ್ತರ ಅಂತ ತಗೊಳ್ಬಹುದು. ಆಗ ಸೂತ್ರ ಆ ರೀತಿಯಲ್ಲಿ ಬದಲಾಗ್ತದೆ.
ಇದೇ ತ್ರಿಭುಜ ಒಂದು ವೇಳೆ ವಿಶಾಲ ಕೋನ ತ್ರಿಭುಜ ಆಗಿದ್ದರೆ ಎ ಬಿ ಸಿ, ನಮಗೆ ಇದರ ವಿಸ್ತೀರ್ಣ ಬೇಕು. ಎ ಸಮ ಅರ್ಧ, ಪಾದ ಬಿ ಸಿ ಸರಿ, ಎತ್ತರ ನೆನಪಿಟ್ಕೊಳ್ಳಿ ಮಕ್ಕಳೇ, ಅಭಿಮುಖ ಶೃಂಗದಿಂದ ಪಾದಕ್ಕೆ ಎಳೆದ ಲಂಬ. ಇಲ್ಲೆಲ್ಲೂ ನಿಮಗೆ ಲಂಬ ಎಳಿಲಿಕ್ಕೆ ಆಗುದಿಲ್ಲ. ಆಗ ಏನು ಮಾಡ್ತೇವೆ, ಹೀಗೆ ಎಳೆದಾಗ ಈ ಬಾಹುವನ್ನು ವಿಸ್ತರಿಸಿದಾಗ ಇಲ್ಲೊಂದು ಲಂಬ ಸಿಗ್ತದೆ ಎಡಿ, ಇದನ್ನು ಲಂಬ ಅಂತ ತಗೊಳ್ತೇವೆ. ಹಾಗಾಗಿ ಯಾವಾಗಲೂ ವಿಶಾಲ ಕೋನ ತ್ರಿಭುಜದಲ್ಲಿ ಆ ಲಂಬ ದೂರ, ಲಂಬ ಎತ್ತರ ತ್ರಿಭುಜದಿಂದ ಹೊರಗಿರ್ತದೆ. ಅದನ್ನು ನಾವಿಲ್ಲಿ ಗಮನಿಸಬೇಕು. ಇದು ನಮ್ಮ ತೇಲ್ಸನ ಪ್ರಮೇಯಕ್ಕೆ ಅಗತ್ಯವಾಗಿ ಬೇಕಾಗ್ತದೆ. ಅದನ್ನು ಇಲ್ಲಿ ನೀವು ನೋಡಿಕೊಳ್ಳಿ. ವಿಶಾಲ ಕೋನ, ಯಾವುದೇ ವಿಶಾಲ ಕೋನ ತ್ರಿಭುಜದಲ್ಲಿ ಲಂಬ ದೂರ ತ್ರಿಭುಜದಿಂದ ಹೊರಗಿರ್ತದೆ. ಈ ಒಂದು ಮಾಹಿತಿ ನಮಗೆ ಬೇಕು. ಹಾಗೆಯೇ ನಾವು 9ನೇ ತರಗತಿಯಲ್ಲಿ ಇನ್ನೊಂದು ವಿಚಾರವನ್ನು ತಿಳಿದುಕೊಂಡಿದ್ದೇವೆ. ಏನೆಂದರೆ, ಎರಡು ಸಮಾಂತರ ಸರಳ ರೇಖೆಗಳಿದ್ದರೆ, ನಾನು ಎರಡು ಸಮಾಂತರ ಸರಳ ರೇಖೆಗಳಿದ್ದಾಗ ಒಂದೇ ಪಾದ, ಉದಾಹರಣೆಗೆ ಡಿ ಇ ಅನ್ನುವಂತಹ ಪಾದವನ್ನು ತಗೊಂಡೆ, ಒಂದೇ ಪಾದ ಮತ್ತು ಆ ಎರಡು ಸಮಾಂತರ ಸರಳ ರೇಖೆಗಳ ನಡುವೆ ಉಂಟಾಗುವ ತ್ರಿಭುಜಗಳು. ಈಗ ಇಲ್ಲಿಂದ ಇಲ್ಲಿಗೊಂದು ತ್ರಿಭುಜ ಉಂಟಾಯಿತು, ಸಿ ಡಿ ಇ ತ್ರಿಭುಜ. ಹಾಗೆಯೇ ಇಲ್ಲೊಂದು ಬಿಂದುವನ್ನು ಇಡ್ತೇನೆ, ಇಲ್ಲೊಂದು ತ್ರಿಭುಜ ಉಂಟಾಗಿದೆ, ಬಿ ಅಂತ ಹೆಸರು ಕೊಡ್ತೇನೆ, ಬಿ ಡಿ ಇ ತ್ರಿಭುಜ. ಈ ಎರಡೂ ತ್ರಿಭುಜಗಳ ವಿಸ್ತೀರ್ಣ ಪರಸ್ಪರ ಸಮವಾಗಿರ್ತದೆ. ಎರಡು ಸಮಾಂತರ ಸರಳ ರೇಖೆಗಳ ನಡುವೆ ಹಾಗೂ ಒಂದೇ ಪಾದದ ಮೇಲೆ ಇರುವ ಎರಡು ತ್ರಿಭುಜಗಳ ವಿಸ್ತೀರ್ಣ ಪರಸ್ಪರ ಸಮವಾಗಿರ್ತವೆ. ಇದನ್ನೂ ಸಹ ನಾವು 9ನೇ ತರಗತಿಯಲ್ಲಿ ಕಲ್ತಿದ್ದೇವೆ. ಅದು ಸಹ ಈ ಪ್ರಮೇಯಕ್ಕೆ ಪೂರಕವಾದ ಅಂಶ. ತ್ರಿಭುಜ ಬಿ ಡಿ ಇಯ ವಿಸ್ತೀರ್ಣ ಯಾವುದಕ್ಕೆ ಸಮ ಆಗಿರ್ತದೆ? ತ್ರಿಭುಜ ಸಿ ಡಿ ಇಯ ವಿಸ್ತೀರ್ಣಕ್ಕೆ ಸಮವಾಗಿರ್ತದೆ. ಇದನ್ನೂ ಸಹ ನಾವು ನೋಡಿಕೊಳ್ಬೇಕು. ಮಾತ್ರ ಅಲ್ಲ, ಇನ್ನೊಂದು ವಿಚಾರ ಕಲ್ತಿದ್ದೇವೆ. ಸ್ವಯಂ ಸಿದ್ಧಗಳು ಅನ್ನುವಂತಹ ಒಂದು ಪಾಠ ಇತ್ತು ನಮಗೆ 9ನೇ ತರಗತಿಯಲ್ಲಿ ಅಲ್ವಾ? ಅಲ್ಲಿ ಹೇಳಿದರು, ಒಂದೇ ಅಂಶಕ್ಕೆ ಸಮನಾದ ಎರಡು ಅಂಶಗಳು ಪರಸ್ಪರ ಸಮವಾಗಿರ್ತದೆ. ಇದನ್ನೂ ಸಹ ನಾವು ತೇಲ್ಸನ ಪ್ರಮೇಯದಲ್ಲಿ ಅಳವಡಿಸಿಕೊಳ್ತೇವೆ. ಈಗ ತೇಲ್ಸನ ಪ್ರಮೇಯವನ್ನು ನಿರೂಪಿಸುವ ವಿಧಾನವನ್ನು ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ದತ್ತ ಅಂದರೆ ಕೊಟ್ಟಿರುವ ಅಂಶಗಳು ಯಾವುದು ಅದನ್ನು ಪಟ್ಟಿ ಮಾಡುವ. ಕೊಟ್ಟಿರುವ ಅಂಶಗಳು ಯಾವುದು ಅಂತ ಪಟ್ಟಿ ಮಾಡಬೇಕಾದ್ರೆ ಆ ಹೇಳಿಕೆಗೆ ಆಧಾರವಾಗಿ ನಾವು ರಚನೆಯನ್ನು ಮಾಡಿಕೊಳ್ಬೇಕಾಗ್ತದೆ. ನೆನಪಿಟ್ಕೊಳ್ಳಿ ಮಕ್ಕಳೇ, ರಚನೆ ಇಲ್ಲದ ಯಾವ ಪ್ರಮೇಯಕ್ಕೂ ಸಹ ಯಾವುದೇ ರೀತಿಯ ಬೆಲೆ ಇಲ್ಲ. ಅದನ್ನು ಅಂಕಗಳಿಗೆ ಪರಿಗಣಿಸಲಾಗುವುದಿಲ್ಲ. ಹಾಗಾಗಿ ಪ್ರಮೇಯದಲ್ಲಿ ನಾವು ಮೊದಲು ಮಾಡಿಕೊಳ್ಳಬೇಕಾದಂತಹ ಕೆಲಸ ರಚನೆ. ಅವರು ಹೇಳಿದ ಹಾಗೆ ಒಂದು ತ್ರಿಭುಜವನ್ನು ತೆಗೆದುಕೊಳ್ಬೇಕು. ಎ ಬಿ ಸಿ ಒಂದು ತ್ರಿಭುಜದಲ್ಲಿ ಅವರೇನು ಹೇಳಿದರು? ಎರಡು ವಿಭಿನ್ನ ಬಿಂದುಗಳಲ್ಲಿ ಎ ಬಿಯಲ್ಲಿ ಒಂದು ಬಿಂದು ತಗೊಂಡೆ, ಅದನ್ನು ಸಮಾಂತರವಾಗಿ ಬಿ ಸಿಗೆ ಸಮಾಂತರವಾಗಿ ಎಳೆದಾಗ ಒಂದು ರೇಖೆ ಸಿಕ್ತು. ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆದಾಗ ಅದು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಅಂತ. ಕೊಟ್ಟಿರುವ ದತ್ತ ಯಾವುದು? ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ, ಈ ಅಂಶವನ್ನು ಅವರು ಕೊಟ್ಟಿದ್ದಾರೆ. ಮತ್ತೆ ನಾವು ಏನನ್ನು ಸಾಧಿಸಬೇಕು? ನಾವು ಸಾಧಿಸಬೇಕಾದ ಅಂಶವನ್ನು ಸಾಧನೀಯ ಅಂತ ಹೇಳ್ತೇವೆ. ಏನನ್ನು ಸಾಧಿಸಬೇಕು? ಎ ಡಿ ಭಾಗಿಸು ಬಿ ಡಿ. ಅವರೇನು ಹೇಳಿದ್ದಾರೆ? ಒಂದು ಬಾಹುವಿಗೆ ಸಮಾಂತರವಾಗಿದ್ದಾಗ ಉಳಿದೆರಡು ಬಾಹುಗಳು ಸಮ ಅನುಪಾತದಲ್ಲಿ ವಿಭಾಗಿಸ್ತದೆ. ಅಂದರೆ ಈ ಬಾಹುವಿನ ಅನುಪಾತ ಈ ಬಾಹುವಿನ ಅನುಪಾತಕ್ಕೆ ವಿಭಾಗಿಸಲ್ಪಟ್ಟ ಅನುಪಾತಕ್ಕೆ ಸಮ ಆಗಿರ್ತದೆ ಅಂತ.
ಹಾಗಾದರೆ ಈ ಬಾಹು ಎ ಬಿ ಬಾಹು ವಿಭಾಗಿಸಲ್ಪಟ್ಟ ಅನುಪಾತ ಯಾವುದು? ಎ ಡಿ ಬಿ ಡಿ, ಎ ಡಿ ಭಾಗಿಸು ಬಿ ಡಿ. ಹಾಗೆ ಎ ಸಿ ಬಾಹು ವಿಭಾಗಿಸಲ್ಪಟ್ಟಂತಹ ಅನುಪಾತ ಯಾವುದು? ಎ ಇ ಭಾಗಿಸು ಸಿ. ಇದನ್ನು ನಾವು ಸಾಧಿಸಬೇಕು. ಇದನ್ನು ಸಾಧಿಸಬೇಕಾದ್ರೆ ನಮಗೆ ಒಂದು ರಚನೆಯ ಅಗತ್ಯ ಇದೆ. ಏನು ರಚನೆ ನೋಡಿ, ನಾವು ಬಿಯನ್ನು ಮತ್ತು ಇಯನ್ನು ಸೇರಿಸಬೇಕು, ಸಿಯನ್ನು ಮತ್ತು ಡಿಯನ್ನು ಸೇರಿಸಬೇಕು. ಅಂದರೆ ಬಿ ಮತ್ತು ಇಯನ್ನು ಹಾಗೂ ಸಿ ಮತ್ತು ಡಿಯನ್ನು ಸೇರಿಸಿದೆ. ಇದು ಒಂದನೆಯ ರಚನೆ. ಇನ್ನೊಂದು ರಚನೆ ಬೇಕು. ಏನು? ಡಿ ಬಿಂದುವಿನಿಂದ ಈ ಎ ಸಿ ಬಾಹುವಿಗೆ ಒಂದು ಲಂಬವನ್ನು ಎಳಿಬೇಕು. ಲಂಬ, ಇದನ್ನು ಎಂ ಅಂತ ನಾನು ಗುರುತಿಸ್ತೇನೆ. ಹಾಗೆಯೇ ಈ ಬಿಂದುವಿನಿಂದ ಅದರ ಅಭಿಮುಖ ಬಾಹುವಿಗೆ ಒಂದು ಲಂಬವನ್ನು ಎಳಿಬೇಕು. ಅದನ್ನು ಎನ್ ಅಂತ ಗುರುತಿಸ್ತೇನೆ. ಓಕೆ, ಅದನ್ನು ಹೇಗೆ ಬರಿಬಹುದು? ಡಿ ಎಂ ಲಂಬ ಎ ಸಿ ಹಾಗೂ ಇ ಎನ್ ಲಂಬ ಎ ಬಿ ಎಳೆದಿದೆ. ಇದೆರಡು ನಾವು ಮಾಡಿದಂತಹ ರಚನೆಗಳು. ಇನ್ನು ಇದರ ಮುಖ್ಯವಾದ ಭಾಗ ಸಾಧನೆ. ಹೇಗೆ ನಾವು ಹಂತ ಹಂತವಾಗಿ ಸಾಧಿಸ್ತೇವೆ ಅನ್ನುವುದನ್ನು ನೋಡಬೇಕು. ನೇರವಾಗಿ ಆ ಚಿತ್ರವನ್ನು ನೋಡಿದಾಗ ನಮಗೆ ತಕ್ಕ ಮಟ್ಟಿಗೆ ಗೊಂದಲ ಆಗಬಹುದು. ಹಾಗಾಗಿ ಸಾಧನೆಯನ್ನು ಮಾಡುವಾಗ ನಾವು ಸ್ವಲ್ಪ ಆ ಚಿತ್ರವನ್ನು ಬಿಡಿಸಿಕೊಂಡು ನೋಡುವ ಪ್ರಯತ್ನವನ್ನು ಮಾಡುವ. ಅಂದರೆ ಮೊದಲ ಅಂಶದಲ್ಲಿ ನಾನು 2 ತ್ರಿಭುಜ ತಗೊಳ್ತೇನೆ. ಯಾವುದು? ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಬಿ ಡಿ ಇಗಳಲ್ಲಿ ಎಲ್ಲಿದೆ ಆ ತ್ರಿಭುಜ ಗುರುತಿಸಲಿಕ್ಕೆ ಪ್ರಯತ್ನಿಸುವ. ಎ ಡಿ ಇ ಬಿ ಡಿ ಇ ಈ 2 ತ್ರಿಭುಜಗಳನ್ನು ತಗೊಳ್ತೇನೆ. ನಾನು ಆ ತ್ರಿಭುಜವನ್ನು ಮಾತ್ರ ಇಲ್ಲಿ ಬಿಡಿಸ್ತೇನೆ. ಎ ಡಿ ಇ ಅದು ಹಾಗೆ ಮುಂದುವರೆದಾಗ ಬಿ ಯಲ್ಲಿ ಎಂಡ್ ಆಗ್ತದೆ. ಈ ರೀತಿಯಾದ ಚಿತ್ರ ಸಿಗ್ತದೆ. ಮತ್ತು ಈ ಬಾಹುವಿಗೆ ಅಭಿಮುಖ ಶೃಂಗದಿಂದ ಹಿಡಿದ ಲಂಬವನ್ನು ಸಹ ನಾವಿಲ್ಲಿ ತಗೊಳ್ಳುವ. ಎನ್ ತಗೊಂಡಾಗ ಇಲ್ಲಿ ನಮಗೆ 2 ತ್ರಿಭುಜಗಳು ಸಿಕ್ಕಿತು. ನೆನಪಿಟ್ಕೊಳ್ಳಿ ಮಕ್ಕಳೇ, ಈ ರೇಖೆ ಲಂಬ ರೇಖೆ, ಇದು ಒಂದು ತ್ರಿಭುಜ ಎ ಡಿ ಇ, ಮತ್ತೊಂದು ಬಿ ಡಿ ಇ ತ್ರಿಭುಜ ಸಿಕ್ಕಿದೆ. ಈಗ ಆಗ ಹೇಳಿದ ಹಾಗೆ ಆ ತ್ರಿಭುಜದ ವಿಸ್ತೀರ್ಣವನ್ನು ನೋಡಲಿಕ್ಕೆ ಪ್ರಯತ್ನ ಪಡುವ. ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಸಮ. ತ್ರಿಭುಜ ಎ ಡಿ ಯ ವಿಸ್ತೀರ್ಣ ಏನು ನಿಮಗೆ ಗೊತ್ತಿದೆ. ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನು? ನಾವಿಲ್ಲಿ ನೋಡಿದ್ದೇವೆ, ಅರ್ಧ ಪಾದ ಗುಣಿಸು ಎತ್ತರ. ಆಯಿತು. ಇಲ್ಲಿ ಪಾದ ಯಾವುದು ತಗೊಳ್ಳುವ? ನೋಡಿ, ಇದನ್ನು ಪಾದ ತಗೊಳ್ಳಿಕ್ಕೆ ಆಗುವುದಿಲ್ಲ, ಇಲ್ಲಿ ಎತ್ತರ ರಚಿಸಲಿಲ್ಲ. ನಾವು ಎತ್ತರ ರಚಿಸಿದ್ದು ಇ ಇಂದ ಎನ್ನಿಗೆ, ಇಲ್ಲಿ ಎತ್ತರವನ್ನು ರಚಿಸಿದ್ದೇವೆ. ಹಾಗಾಗಿ ಇದನ್ನು ಪಾದವಾಗಿ ತೆಗೆದುಕೊಳ್ಳುವ. ಅಂದರೆ ಅರ್ಧ ಗುಣಿಸು ಪಾದ ಅಂದರೆ ಏನಾಯಿತು? ಎ ಡಿ ಗುಣಿಸು ಎತ್ತರ ಏನಲ್ಲಿ? ಇ ಎನ್. ಹಾಗೆ ತ್ರಿಭುಜ ಬಿ ಡಿ ಇ ಯ ವಿಸ್ತೀರ್ಣ ಸಮ ಅರ್ಧ ಬಿ ಡಿ ಇಯನ್ನು ನೋಡ್ಕೊಳ್ಳಿ, ಬಿ ಡಿ ಇ. ಇದರಲ್ಲೂ ನಾವು ಪಾದ ಬಿ ಡಿಯನ್ನೇ ತಗೊಳ್ತೇವೆ. ಯಾಕೆ? ಈ ಪಾದಕ್ಕೆ ಅಭಿಮುಖ ಶೃಂಗ ಇ ಇಂದ ಎಳೆದಂತಹ ಲಂಬ ಇಲ್ಲಿದೆ. ಲಂಬ ಇಲ್ಲಿಂದ ಎಳೆದ ಕಾರಣ ಅದರ ಅಭಿಮುಖ ಬಾಹುವನ್ನೇ ನಾವು ಪಾದವಾಗಿ ತಗೊಳ್ಬೇಕು. ಹಾಗಾಗಿ ಪಾದ ಏನಾಗ್ತದೆ? ಬಿ ಡಿ ಗುಣಿಸು ಎತ್ತರ ಯಾವುದು? ಪುನಃ ಇ ಎನ್. ಪುನಃ ನೆನಪಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ, ನೆನಪುಂಟಲ್ವಾ? ನಾವಾಗ ಹೇಳಿದ್ದೇವೆ, ಒಂದು ವಿಶಾಲ ಕೋನ ತ್ರಿಭುಜದಲ್ಲಿ, ಇಲ್ಲಿ ನೋಡಿ, ಇಲ್ಲಿ ಉಂಟಾಗಿರೋದು ವಿಶಾಲ ಕೋನ. ಈ ವಿಶಾಲ ಕೋನ ತ್ರಿಭುಜದಲ್ಲಿ
ಲಂಬ ರೇಖೆ ಎನ್ನುವುದು ತ್ರಿಭುಜದ ಹೊರಭಾಗದಲ್ಲಿ ಇರ್ತದೆ. ಹಾಗಾಗಿ ಈ ರೀತಿಯಾಗಿ ಬರ್ತದೆ. ಈಗ ಇವೆರಡರ ಅನುಪಾತವನ್ನು ತಗೊಳ್ಳುವ, ವಿಸ್ತೀರ್ಣಗಳ ಅನುಪಾತವನ್ನು ತಗೊಳ್ಳುವ. ತ್ರಿಭುಜ ADE ವಿಸ್ತೀರ್ಣ ಭಾಗಿಸು ತ್ರಿಭುಜ BDE ವಿಸ್ತೀರ್ಣ ಸಮ ಅರ್ಧ AD ಗುಣಿಸು EN ಭಾಗಿಸು ಅರ್ಧ BD ಗುಣಿಸು EN. ಅರ್ಧಕ್ಕೆ ಅರ್ಧ ಹೊಡೆದೋಯ್ತು, ENಗೆ EN ಹೊಡೆದೋಯ್ತು. ಆಗ ಏನು ಉಳಿತದೆ ಇಲ್ಲಿ? AD ಭಾಗಿಸು BD ಉಳಿತದೆ. ಇದನ್ನು ಸಮೀಕರಣ 1 ಅಂತ ನಾವು ಪರಿಗಣಿಸ್ತೇವೆ. ತ್ರಿಭುಜ ADEಯ ವಿಸ್ತೀರ್ಣ ಭಾಗಿಸು ತ್ರಿಭುಜ BDEಯ ವಿಸ್ತೀರ್ಣ ಸಮ AD ಭಾಗಿಸು BD. ಹಾಗೆಯೇ ಮುಂದಿದನ್ನು ಮಾಡಲಿಕ್ಕೆ ಇಲ್ಲಿ ಸ್ಥಳಾವಕಾಶ ಕಡಿಮೆ ಇರೋದ್ರಿಂದ ನಾನು ಮೇಲಿನ ಭಾಗವನ್ನು ಉಜ್ಜುತ್ತೇನೆ. ನೋಡಿ, ಮುಂದಿನ ತ್ರಿಭುಜ ತಗೊಳ್ಳುವಾಗ ತ್ರಿಭುಜ, ಈ ಬಾರಿ ತ್ರಿಭುಜ ADE ಮತ್ತು ತ್ರಿಭುಜ CDEಗಳಲ್ಲಿ, ಅಂದರೆ ADE ತ್ರಿಭುಜ ಮತ್ತು CDE ತ್ರಿಭುಜ, ಈ ಎರಡು ತ್ರಿಭುಜಗಳನ್ನು ನಾನು ತಗೊಂಡಿದ್ದೇನೆ. ಅದನ್ನು ಬಿಡಿಸಿ ನಾವಿಲ್ಲಿ ರಚಿಸಿದಾಗ ಈ ರೀತಿ ಆಗ್ತದೆ. ನಾನು ಯಾವ ತ್ರಿಭುಜ ತಗೊಂಡೆ? ADE ತ್ರಿಭುಜ ತಗೊಂಡೆ, ADE. ಇನ್ನೊಂದು ತಗೊಂಡದ್ದು CDE. ಎಲ್ಲಿ ಬರ್ತದೆ? C. ಹೀಗೆ ಮುಂದುವರೆದಾಗ ಇಲ್ಲಿ C ಇದೆ, Dಗೆ ಜೋಡಿಸುವ CDE ತ್ರಿಭುಜ ಸಿಗ್ತದೆ. ಈಗ ಈ ಎರಡು ತ್ರಿಭುಜಗಳಿಗೆ ನಾವು ಒಂದು ಅಭಿಮುಖ ಶೃಂಗದಿಂದ ಲಂಬವನ್ನು ಎಳೆದಿದ್ದೇವೆ. ಆ ಲಂಬ DM. ಇದನ್ನು ಸಹ ಗಮನಿಸಬೇಕು. ಇಲ್ಲೊಂದು ಗಮನಿಸಿ, ಇಲ್ಲಿ ಒಂದು ಬಿಂದುವಿನಿಂದ 4 ರೇಖೆ ಹೊರಟಿದೆ. ಇಲ್ಲೂ ಅಷ್ಟೇ, ಒಂದು ಬಿಂದುವಿನಿಂದ 4 ರೇಖೆಗಳು ಹೊರಟಿವೆ. ನಿಮಗೆ ಚಿತ್ರದಲ್ಲಿ ಯಾವುದೇ ಗೊಂದಲ ಆಗಬಾರ್ದು ಅಂತ ಹೇಳ್ತಾ ಇದ್ದೇನೆ. ಈಗ ಈ ಎರಡು ತ್ರಿಭುಜಗಳಲ್ಲಿ ಪುನಃ ಮೊದಲಿನ ಹಾಗೆ ತ್ರಿಭುಜ ADE ಯ ವಿಸ್ತೀರ್ಣ ಸಮ, ನಮಗೆ ಗೊತ್ತಿದೆ ಅರ್ಧ ಪಾದ ಗುಣಿಸು ಎತ್ತರ. ಇಲ್ಲಿ ಪಾದ ಯಾವ್ದು ತಗೊಳ್ಬೇಕು? ಆಗ ತಗೊಂಡ ಹಾಗೆ AD ತಗೊಳ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದಕ್ಕೆ ಅಭಿಮುಖ ಬಾಹುವಿನಿಂದ ಲಂಬ ಇಲ್ಲ. ಆದರೆ AE ತಗೊಳ್ಬಹುದು, ಹೌದಾ? ಯಾಕಂದ್ರೆ AE ಪಾದಕ್ಕೆ D ಬಿಂದುವಿನಿಂದ ಒಂದು ಲಂಬವನ್ನು ಎಳೆದಿದ್ದೇವೆ. ಹಾಗಾಗಿ ಅರ್ಧ ಪಾದವನ್ನು ಏನಂತ ತಗೊಳ್ತೇನೆ? AE. ಎತ್ತರ ಯಾವುದು ಈ ಸಲ? DM. ಹಾಗೆ ತ್ರಿಭುಜ CDE ಯ ವಿಸ್ತೀರ್ಣವನ್ನು ತಗೊಂಡ್ರೆ ಅರ್ಧ ತಗೊಂಡು ಪಾದ ಯಾವುದು? C. ಇದನ್ನ ಪಾದ ತಗೊಂಡ್ರೆ ಇಲ್ಲಿ ಪುನಃ ಇದೊಂದು ವಿಶಾಲ ಕೋನ ತ್ರಿಭುಜ, ಇದೊಂದು ವಿಶಾಲ ಕೋನ ತ್ರಿಭುಜ ಆಗಿದೆ. ಹಾಗಾಗಿ ಅಭಿಮುಖ ಶೃಂಗದಿಂದ ಎಳೆದಂತಹ ಲಂಬ ಯಾವುದು? ಪುನಃ DM. ಇವೆರಡರ ಅನುಪಾತವನ್ನು ತಗೊಳ್ಳುವ. ತ್ರಿಭುಜ ADE ವಿಸ್ತೀರ್ಣ ತ್ರಿಭುಜ CDE ವಿಸ್ತೀರ್ಣ ಸಮ ಅರ್ಧ AE ಗುಣಿಸು DM ಭಾಗಿಸು ಅರ್ಧ CE ಗುಣಿಸು DM. DMಗೆ DM ಹೊಡೆದೋಯ್ತು, ಅರ್ಧಕ್ಕೆ ಅರ್ಧ ಹೊಡೆದೋಯ್ತು. ಇಲ್ಲಿ ಉಳಿಯುವುದು AE ಭಾಗಿಸು CE. ಇದು ಎರಡನೇದು. ಒಂದನೆಯದನ್ನು ಗಮನಿಸಿ. ಇಲ್ಲಿ ಬಲಭಾಗದಲ್ಲೇನಿದೆ? ADEಯ ವಿಸ್ತೀರ್ಣ ಇದೆ. ಇಲ್ಲೂ ಸಹ ಬಲಭಾಗದ ಅಂಶದಲ್ಲೇನಿದೆ? ADEಯ ವಿಸ್ತೀರ್ಣ ಪರಸ್ಪರ ಸಮ. ಇನ್ನು ಎಡಭಾಗದಲ್ಲಿ ಏನಿದೆ? ಬಲಭಾಗದ ಇಲ್ಲಿ ಛೇದದಲ್ಲೇನಿದೆ? CDE ತ್ರಿಭುಜ ಇದೆ. ಇಲ್ಲಿ ಛೇದದಲ್ಲಿ ತ್ರಿಭುಜ BDE
ಇ ಇದೆ. ಈಗ ಈ ಎರಡು ತ್ರಿಭುಜಗಳು ಪರಸ್ಪರ ಸಮವೇ ಅಂದರೆ ನಾವು ಮೂಲ ಚಿತ್ರವನ್ನು ನೋಡಿದಾಗ ಬಿ ಡಿ ಇ ತ್ರಿಭುಜಕ್ಕೂ ಸಿ ಡಿ ಇ ತ್ರಿಭುಜಕ್ಕೂ ಪರಸ್ಪರ ಸಮ ಆಗ್ತದೆಯೇ? ಈಗ ಪುನಃ ನಾನು ಹಿಂದೆ ಹೇಳಿದ್ದನ್ನು ನೀವು ನೆನಪು ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಎರಡು ಸಮಾಂತರ ರೇಖೆಗಳ ನಡುವೆ ಇದೆ ಈ ಎರಡು ತ್ರಿಭುಜಗಳು, ಹೌದಾ? ಈ ಎರಡು ತ್ರಿಭುಜಗಳು ಒಂದೇ ಪಾದ ಡಿ ಇಯ ಮೇಲೆ ಇದೆ. ಆಗ ನಾನು ಹೀಗೆ ಕೊಟ್ಟಿದ್ದೆ ಚಿತ್ರ ನಿಮಗೆ, ಈ ರೀತಿ ಕೊಟ್ಟಿದ್ದೆ, ಡಿ ಇ ಸಿ ಬಿ. ಅದನ್ನು ಇಲ್ಲಿ ರಿವರ್ಸ್ ಮಾಡಿದ್ದೇವೆ. ಡಿ ಮೇಲಿದೆ, ಬಿ ಸಿ ಕೆಳಗಿದೆ. ಈಗ ಹಾಗಾಗಿ ಈ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಪರಸ್ಪರ ಏನಾಗ್ತದೆ? ಸಮ ಆಗ್ತದೆ. ಹಾಗಾದರೆ ಇಲ್ಲಿ ಈ ಎಲ್ ಎಚ್ ಎಸ್ಸಿಗೆ ಈ ಎಲ್ ಎಚ್ ಎಸ್ ಪರಸ್ಪರ ಏನಾಯಿತು? ಸಮ. ಹಾಗಾಗಿ ಎ ಇ ಭಾಗಿಸು ಸಿ ಇ ಎನ್ನುವುದು ಎ ಡಿ ಭಾಗಿಸು ಬಿ ಡಿಗೆ ಸಮ. ಅಂದರೆ ಅದನ್ನು ಬರಿತೇನೆ. ತ್ರಿಭುಜ ಎ ಡಿ ಇಯ ಇ ಅನ್ನುವುದು ಏನಾಯಿತು? ಉಭಯ ಸಾಮಾನ್ಯ ಆಗಿದೆ. ಯಾವುದರಲ್ಲಿ? ಎಲ್ ಎಚ್ ಎಸ್ ಅಲ್ಲಿ. ಹಾಗೆ ತ್ರಿಭುಜ ಸಿ ಡಿ ಇಯ ವಿಸ್ತೀರ್ಣ ತ್ರಿಭುಜ ಬಿ ಡಿ ಇಯ ವಿಸ್ತೀರ್ಣಕ್ಕೆ ಏನಾಗ್ತದೆ? ಪರಸ್ಪರ ಸಮ ಆಗ್ತದೆ. ಕಾರಣ ಅವೆರಡು ಒಂದು ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಹಾಗೂ ಒಂದೇ ಪಾದದ ಮೇಲೆ ನಿಂತಿದೆ. ಹಾಗಾಗಿ ಈ ಎರಡು ತ್ರಿಭುಜಗಳು ಪರಸ್ಪರ ಸಮ ಆಯಿತು. ಆದ್ದರಿಂದ ಅವುಗಳ ಎಡಭಾಗಗಳು ಸಹ ಸಮ ಆಗ್ತದೆ. ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಭಾಗಿಸು ತ್ರಿಭುಜ ಬಿ ಡಿ ಇ ವಿಸ್ತೀರ್ಣ ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಭಾಗಿಸು ತ್ರಿಭುಜ ಸಿ ಡಿ ಇಯ ವಿಸ್ತೀರ್ಣಕ್ಕೆ ಸಮ ಆದ ಕಾರಣ ಸಮ ಆಗ್ತದೆ. ಆದ್ದರಿಂದ ಎ ಡಿ ಭಾಗಿಸು ಸಿ ಇ ಅನ್ನುವುದು ಎ ಇ ಭಾಗಿಸು ಆದ್ದರಿಂದ ಎ ಡಿ ಭಾಗಿಸು ಬಿ ಡಿ ಅನ್ನುವುದು ಎ ಇ ಭಾಗಿಸು ಸಿ ಇಗೆ ಸಮ ಆಗ್ತದೆ. ತೇಲ್ಸನ ಪ್ರಮೇಯ ನಿರೂಪಿಸುವಂಥದ್ದು ಇದು. ಸಾಧನೀಯದಲ್ಲಿ ಏನಿದೆಯೋ ಅದು ಮತ್ತೆ ಸಾಧನೆಯ ಕೊನೆಯಲ್ಲಿ ನಮಗೆ ಉತ್ತರವಾಗಿ ಬರಬೇಕು. ಇದೇ ತೇಲ್ಸ್ ನಿಯಮವನ್ನು ನಿರೂಪಿಸುವಂತಹ ವಿಧಾನ. ಹಾಗೆಯೇ ನಾವು ತೇಲ್ಸ್ ಪ್ರಮೇಯವನ್ನೇ ತೆಗೆದುಕೊಂಡ್ರೆ ಅದರ ವಿಲೋಮವನ್ನು ಸಹ ಗಮನಿಸಬೇಕಾಗ್ತದೆ. ತೇಲ್ಸ್ನ ವಿಲೋಮ ಪ್ರಮೇಯ ಏನು ಹೇಳ್ತದೆ?